ಇವ್ನು ಮುಂದೆ ಬರ್ತಾ ಇದ್ದಲ್ಲ, ಹಂಗೆ ರಪ್ ಅಂತ ಒಳಗೆ ಕೇಳ್ಕೊಂಡಿದ್ದೆ, ಬಾಯಿಗೆ ಹಾಕಿದ್ದೆ, ಹಂಗೆ ಗಾಡೀಲಿ ಜನಗಳ ಮಧ್ಯೆ ಎತ್ಕೊಂಡು ಹೋಗ್ಬಿಡ್ತಾರೆ ಅವನ್ನ. ಪೆರ್ಮಾಳ್ನಷ್ಟೇ. 1.5 ವರ್ಷ ಬೇಲಾಗಲ್ಲ ಅವ್ರಿಗೆ ಆ ಕೇಸಲ್ಲಿ. ಮರ್ಡರ್ ಕೇಸಲ್ಲಿ 4 ತಿಂಗಳಿಗೀಚೆ ಬಂದುಬಿಡ್ತಾರೆ ನನ್ನ ಮಕ್ಕಳು ಅವರು. ಈ ಕೇಸಲ್ಲಿ ಬರಲ್ರು. ಈ ಥರ ಶಿವ ಅವ್ರಿಗೆ ಭಾಳ ಇಬ್ರಿಗೂ 2 ಹೆಂಡತಿ ಮಕ್ಕಳುಗಳ ಜೊತೆ ಚೆನ್ನಾಗಿದ್ದಾನಂತೆ ಅನ್ನುವಂಥ ವಿಚಾರ ಗೊತ್ತಾದ ತಕ್ಷಣ ಇವನು ತೊಗೊಂಡೋಗ್ಬಿಟ್ಟು ಮರ್ಡರ್ ಮಾಡಿಬಿಡ್ತಾನೆ, ಶಿವನ್ ಮರ್ಡರ್ ಮಾಡಿಬಿಡ್ತಾನೆ ಇದನ್ನು. ಆಮೇಲೆ ಆ ಶಿವನ್ ಮರ್ಡರ್ ಕೇಸಲ್ಲಿ ಮತ್ತೆ ಅರೆಸ್ಟ್ ಆಯ್ತಾರೆ ನನ್ನ ಮಕ್ಕಳು. ನಮಗೆ ಸುಸ್ತಾಗ್ಬಿಡೋದು ಬಿಡಿ, ಹೊಡಿಕೆ ಆಗ್ತಾಯಿಲ್ಲ ಆ ಮಟ್ಟದ ದೇಹ, ಭಯಂಕರವಾದಂಥ ದೇಹ, ಗಟ್ಟಿಗ ಪಟಿಮಗ ಅವನು, ತಡ್ಕೊಬಿಡುವ ಫುಲ್ಲು. ಏನು ಹೇಳ್ತಾರೆ, ಏನು ನೀವು ಎಷ್ಟಾರ ಹೊಡೀರಿ, ಸುಮ್ಮನೆ ನಿಂತ್ಕೊಬಿಡುವ ಹಿಂಗೆ. ಇವನೇ ಏಕೈಕ ರೋಡಿ ಅನ್ಸುತ್ತೆ ಈ ಥರ ಇರೋನು. ಬಹುಶಃ ಎಲ್ಲರೂ ನಾನು ಆ ಥರ ಒಂದು 3-4 ರೋಡಿ ನೋಡಿದ್ದೀನಿ. ಆ ಥರ ದಮ್ ಕಟ್ಕೊಬಿಟ್ಟು ನಿಂತ್ಕೊಬಿಟ್ರೆ ನೀವು ಗರ್ಸೆ ತೊಗೊಂಡು ಹಿಂದ್ಗಡೆ ಕುಯ್ತಾ ಇದ್ರು ಹಂಗೆ ಇರ್ತಾರೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಬೆಂಗಳೂರು ಅಂಡರ್ವರ್ಲ್ಡ್ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಬೆಂಗಳೂರು ಅಂಡರ್ವರ್ಲ್ಡನ್ನು ನಮಗೆ ಹೇಳ್ತಾ ಇದ್ದಾರೆ ನಿವೃತ್ತ SP SK ಉಮೇಶ್ ಸರ್ ವೆಲ್ಕಮ್ ಟು ದ ಶೋ. ನಮಸ್ತೆ. ಸೊ ನಾವು ಕವಳನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕವಳನ 2 ಪ್ರಕರಣಗಳನ್ನ ನೋಡಿದ್ದೀವಿ ನಾವು. ಒಂದು ಸುಪಾರಿ ಕಿಲ್ಲಿಂಗ್ದು, ಇನ್ನೊಂದು ಸೋಮನ್ ಜೊತೆ ಮಾಡಿರುವಂಥದ್ದು ಕೂಡ ನಾವು ನೋಡಿದ್ವಿ. ಅದಾದಮೇಲೆ ಆತನ 2 ಗ್ಯಾಂಗ್ಗಳ ಬಗ್ಗೆ ಕೂಡ ನಾವು ಹೇಳಿದ್ವಿ. ಒಂದು ಸೋಮನ್ ಜೊತೆ ಇದ್ದಾಗ ಆತ 5 ಮ್ಯಾನ್ ಆರ್ಮಿ ಒಂದಾಗಿರ್ತಾನೆ, ಅವನದೇ ಇನ್ನೊಂದು ಸಪ್ರೇಟ್ ಆಗಿರುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದ್ರಿ. ಸೊ ವಾಟ್ ಹ್ಯಾಪನ್ ಸರ್ ನೆಕ್ಸ್ಟ್? ಆಮೇಲೆ ಏನಾಗುತ್ತೆ, ಈ ಯಾವಾಗ ಷಣ್ಮುಗನ್ ಮರ್ಡರ್ ಆಗುತ್ತೋ, ಹೌದು, ಷಣ್ಮುಗನ್ನೆಲ್ಲ ಮರ್ಡರ್ ಆಗಿ ಅಲ್ಲೆಲ್ಲ ಒಳಗೆ ಅದು ಭಾಳ ಬೇಗನೆ ಬಂದರು. ಅಂದರೆ ಬೇಲ್ಗಳೆಲ್ಲ ಬೇಗ ಸಿಕ್ಬಿಡ್ತು, ಎಲ್ಲ ಆಚೆ ಬಂದಾದಮೇಲೆ ಏನಾಯಿತು, ಅವ್ರದ್ದು ದೊಡ್ಡ ಪಡೆ ಆಗಿಬಿಡ್ತು. ನಾನು ಈಗಾಗಲೇ ಮಾತಾಡಿದ್ದೀನಿ. ಪೂರ್ತಿ ಯಾರ್ಯಾರೆಲ್ಲ ಒಟ್ಟಿಗೆ ಸೇರಿಕೊಂಡು ದೊಡ್ಡ ಗಾರ್ಡ್ ಇದರಿಂದ ಹಿಡಿದು SR ಗಾರ್ಡನಿಂದ ಹಿಡಿದು ಅಪ್ ಟು ವಿವೇಕ್ ನಗರ ಮತ್ತು ನೀಲ್ಸಂದ್ರ ರೋಡಿಗಳು ಮತ್ತು ಎಲ್ಲ ಈ ಭಾಗದ ಇವರೆಲ್ಲ ಒಟ್ಟಿಗೆ ಆಗಿಬಿಟ್ರು ಪೂರ್ತಿ. ಆ ಸಮಯದಲ್ಲಿ ಏನಾಗ್ತದೆ, ಭಾಳ ಸಿಕ್ಕಾಬಟ್ಟೆ ಇದು ನಡೀತಾ ಇರ್ತದೆ. ಅದು ಕಳ್ಳಬಟ್ಟಿ. 90sಲ್ಲಿ ಭಾಳ ಅತ್ಯಂತ ಮೇಲಕ್ಕೆ ಹೋಗಿತ್ತು ಕಳ್ಳಬಟ್ಟಿ. ಎಲ್ಲಿ ಮಾಡ್ತಿದ್ರು ಅಂದರೆ ಎಲ್ಲೆಲ್ಲಿ ಸ್ಲಮ್ಗಳಿದವೋ ಆ ಭಾಗದಲ್ಲಿ ನಡೀತಾ ಇರೋದು. ಈ ಕಡೆ ನಮ್ಮ ಕಟ್ಗೆನಹಳ್ಳಿ ಮತ್ತು ಬೈಲ್ನರಸಾಪುರದಿಂದ ಏನು ಬರ್ತದೋ ಮತ್ತು ಮೇಡಿಮಲ್ಸ್ ಅಂದರೆ ಈ ಕಡೆ ಆಲ್ಮೋಸ್ಟ್ ಅದೆಲ್ಲ ಸಪ್ಲೈ ಟ್ಯಾನ್ರಿ ರೋಡು ಮತ್ತು ಶಿವಾಜಿನಗರದ ಕೆಲವು ಸ್ಪಾಟ್ ಆಫ್ ಸ್ಲಮ್ಮು. ಅದಾದಮೇಲೆ ನಮ್ಮ ವಿವೇಕ್ ನಗರ, ರಾಜೇಂದ್ರ ನಗರ, ಲಕ್ಷ್ಮಣರಾವ್ ನಗರ ಸ್ಲಮ್ಮು. ಅದಾದಮೇಲೆ ಡೈರೆಕ್ಟಾಗಿ ನಮ್ಮ ಕಾಟನ್ಪೇಟೆ ಏನು ಫ್ಲವರ್ ಗಾರ್ಡನ್ ಬರುತ್ತಲ್ಲ ಆ ಭಾಗದಲ್ಲಿ ಈಗ ಎಲ್ಲೆಲ್ಲೆಲ್ಲಿ ಸ್ಲಮ್ಗಳಿದಾವೋ ಅಲ್ಲಿಗೆಲ್ಲ ನನ್ನ ಲೆಕ್ಕದಲ್ಲಿ 80% 4 ಗಂಟೆ ಬೆಳಗ್ಗೆ 3 ಗಂಟೆ ಅಷ್ಟೊತ್ತಿಗೆ ಬಂದು ಕಳ್ಬಟ್ಟಿ ತಲುಪಿಬಿಟ್ಟಿರೋದು ನೈಟಲ್ಲಿ. ಓಕೆ ಕಳ್ಳಪಟ್ಟಿ ಮಾಡಿ ಇಲ್ಲಿಗೆ ತಲುಪಿಸಿದ್ರಾ? ಟ್ಯೂಬ್ಗಳೆಲ್ಲ ಹಾಕೊಂಡು ತೊಗೊಂಡು ಬಂದ್ಬಿಡೋರು. ಟ್ಯೂಬ್ಗಳೆಲ್ಲ ಸರ್? ಅಂದರೆ ಅದು ಇದ್ರ ಟ್ಯೂಬ್, ಬಸ್ಸಿನ ಟ್ಯೂಬ್ ಬರ್ತಾವೆ ನೋಡಿ, ಅದರೊಳಗಡೆ ಹಾಕ್ಕೊಂಡು, ಆ ಕಾಲದಲ್ಲಿ ಲ್ಯಾಮ್ರೆಟಾ ಸ್ಕೂಟ್ರ್ ಗೊತ್ತಲ್ಲ ನಿಮ್ಗೊಂಥರ ಇರ್ತಿದ್ವಲ್ಲ, ಅದರಲ್ಲಿ ಹಾಕ್ಕೊಂಡು ಚಕ್ಕೊಂಡು 3 ಗಂಟೆ 2 ಗಂಟೆ ಒಳಗಡೆ ಯಾರು ಇಲ್ದೇರು ಇದು ನೋಡಿಕೊಂಡು ಹೊಡ್ಕೊಂಡು ತೊಗೊಂಡು ಬಂದ್ಬಿಡೋರು. ಡೈಲಿ ತಂದು ಹಾಕ್ಬಿಟ್ಟು ಹೊಟ್ಟೋಗ್ಬಿಡೋರು ಅದರೊಳಗಡೆ. ಅದು ಜಾಸ್ತಿ ನಡೀತಾ ಇತ್ತು ಸಿಕ್ಕಾಬಟ್ಟೆ. ಟೋಟಲಿ ಡಿಪೆಂಡೇ ಆಗಿಬಿಟ್ಟಿದ್ರು ಬಿಡಿ ಕಳ್ಳಬಟ್ಟಿ ಮೇಲೇ. ಇವಾಗ ಈ ಥರ ಬೇರೆ ಬೇರೆ ಅರಕ್ಕಳು ಮತ್ತು ಬೇರೆ ಏನೂ ಇರಲಿಲ್ಲ ಆಗೆಲ್ಲ ಇದೇ ಸಿಗ್ತಿದ್ದು. ಇಲ್ಲ ಅಂದರೆ ಎಂಡ ಸಿಗ್ತಿತ್ತು, ಯಾವುದು ಟ್ಯಾಡಿ ಸಿಗ್ತಿತ್ತು. ಟ್ಯಾಡಿ ಜಾಸ್ತಿ ದುಡ್ಡಿರೋದು ತುಂಬ. ಆಮೇಲೆ ಬೆಂಗಳೂರು ಬರೋಷ್ಟ್ರಲ್ಲಿ ಟ್ಯಾಡಿ ಸಿಕ್ಕಾಬಿಟ್ಟೆ ಹುಳಿ ಆಗಿಬಿಟ್ಟಿರೋದು. ಯಾಕೆಂದರೆ ಟ್ಯಾಡಿ ಹೊರಗಡೆಯಿಂದನೇ ಬರಬೇಕಾಗಿತ್ತಲ್ಲ, ಹಳ್ಳಿಗಳ ಕಡೆಯಿಂದನೇ ಆಗಿ ಅಲ್ಲೆಲ್ಲ ಜಾಸ್ತಿ ಫರ್ಮೆಂಟ್ ಆಗ್ಬಿಟ್ಟು ಬರ್ತಾಯಿತ್ತು ಇಲ್ಲಿಗೆ. ಅದರಿಂದ ಏನಾಗೋಯ್ತು, ಇವರು ಇದನ್ನು ಎನ್ಕ್ಯಾಶ್ ಮಾಡ್ಕೊಬಿಟ್ರು ಫುಲ್ಲು ಕಳ್ಬಟ್ಟಿ. ಇದು ಆವಾಗಲೇ ಆ ಊಚ್ ಟ್ರಾಜಿಡಿ ಎಲ್ಲೆಲ್ಲ ನಡೀತು ನೋಡಿ. ಕುಡಿದು ಸಿಕ್ಕಾಬಿಟ್ಟೆ 50-60 ಜನ ಅಲ್ಲಿ DJ ಹಳ್ಳಿ KG ಹಳ್ಳಿ ಇಲ್ಲೆಲ್ಲ ನಡೀತಲ್ಲ, ಅದು ಆ ಊಚ್ ಟ್ರಾಜಿಗಳು ನಡೆದಿದೆ ಅದೇ ಸಮಯದಲ್ಲಿ 90-95 ಭಾಗದಲ್ಲಿ. ಅವಾಗ ಏನು ಮಾಡ್ತಾನೆ, ಒಬ್ಬ ಪೆರ್ಮಾಳ್ ಅಂತ ಅಂದ್ಬಿಟ್ಟು ಕ್ರಿಶ್ಚಿಯನ್ ಅವನು. ಆ್ಯಕ್ಚುಲಿ ಅವನಿಗೆ ಪೆರ್ಮಾಳಲ್ಲಿ ಫ್ರಾನ್ಸಿಸ್ ಅಂತಲೂ ಕರೀತಿದ್ರು. ಅವನಿಗೆ ಭಾಳ ದೊಡ್ಡ ಪ್ರಾಪರ್ಟಿ, ಭಾಳ ಜೋರು ಪ್ರಾಪರ್ಟಿ ಇತ್ತು ಅವನದು. ಅಂದರೆ ಅದೇನು ಒಂದು ಸ್ಲಮ್ ಇತ್ತು ಅವ್ರದ್ದು ಯಾರ್ದು ಆ್ಯನ್ಸಿಸ್ಟ್ರಲ್ ಪ್ರಾಪರ್ಟಿ. ಅದನ್ನು ಕೋರ್ಟಿಂದ ಎಲ್ಲ ಖಾಲಿ ಮಾಡಿಸಿ ಏನೆಲ್ಲ ಮಾಡಿಸ್ಬಿಟ್ಟು ಏನಾಗೋಯ್ತು, 1.5 ಎಕರೆ 2 ಎಕರೆ ಆಲ್ಮೋಸ್ಟ್ ಜಾಗ ಅದು. ಎಲ್ಲಿ ಸರ್ ಅದು ಎಲ್ಲಿ ಬರುತ್ತೆ ಅಂತಂದರೆ, ನಮ್ಮ ಹಳೇ ವಿವೇಕನಗರ ಇತ್ತು, ಪೊಲೀಸ್ ಸ್ಟೇಷನ್ ಇತ್ತು. ಅದು ಒಳಗಡೆ ಹೋದರೆ ರೈಟ್ ಸೈಡ್ ಸಂಧಿ ಹೋದರೆ ಅಲ್ಲಿ ರೈಟ್ಗೆ ಸ್ವಲ್ಪ ಡೌನ್ಗೆ ಹಿಡಿದ್ರೆ ನಮ್ಮ ಮಿಲ್ಟ್ರಿ ಕಾಂಪೌಂಡ್ ಬರುತ್ತೆ.
ಮಿಲ್ಟ್ರಿದು. ಆ ಮಿಲ್ಟ್ರಿ ಕಾಂಪೌಂಡ್ಗೆ ಅಡ್ಜಸ್ಟೆಂಟ್ ಆದಂಗೆ ಇತ್ತು. ಪೂರ್ತಿ ಸ್ಲಮ್ ಆಗೋಗ್ಬಿಟ್ಟಿದ್ದು, ಖಾಲಿ ಆಗ್ಬಿಡ್ತು ಜಾಗ ಪೂರ್ತಿ. ಕಾಂಪೌಂಡ್ ಹಾಕಬಿಟ್ಟ ಅವನು. ಪೆರುಮಾಳು ಹಾಕ್ಬಿಟ್ಟಾದ್ಮೇಲೆ ಏನು ಸುಮಾರು ಆವಾಗಲೇ 94-95 ಆಲ್ಮೋಸ್ಟ್ ಅದು ಒಂದು 10-15 ಕೋಟಿ ಪ್ರಾಪರ್ಟಿ ಆವಾಗಲೇ. ಅದು ಅವನಿಗೆ 2 ಹೆಂಡ್ತಿದಿರು. ಅವನಿಗೆ ಈ ಮೊದಲನೇ ಹೆಂಡ್ತಿಗೆ ಒಬ್ಬ ಮಗ, ಮೊದಲನೇ ಹೆಂಡ್ತಿಗೆ ಇಬ್ಬರು ಗಂಡು ಮಕ್ಕಳು. ಎರಡನೇ ಹೆಂಡ್ತಿಗೆ ಒಬ್ಬ ಮಗ ಒಬ್ಬ ಮಗಳು. ಇವ್ರಿಬ್ರು ಗಂಡು ಮಕ್ಕಳು. ಮೊದಲನೇ ಹೆಂಡ್ತಿಗೆ 2 ಮಕ್ಕಳು. ಇವ್ರೊಂದು ಸ್ವಲ್ಪ ಗಟ್ಟಿ ಇದ್ರು. ಮತ್ತು ಈ ಥರದವ್ರು ಕಾಂಟ್ಯಾಕ್ಟ್ ಇದ್ರು ಅವ್ರಿಗೆ. ಯಾರು ಈ ರಾಜ ಕುಟ್ಟಿ, ಕವಳ, ಮತ್ತು ಅಲ್ಲಿ ರಾಜನಗರದಲ್ಲಿ ಇರ್ತಕ್ಕಂಥವ್ರು ಕೆಲವಷ್ಟು ಜನ ರೌಡಿಗಳು, ಆಮೇಲೆ ಉಮಾಶಂಕರ, ಈ ಥರದವರೆಲ್ಲ ಇವನಿಗೆ ಕಾಂಟ್ಯಾಕ್ಟ್ ಇದ್ರು. ಇವನಿಗೆ ಪೆರ್ಮಾಳ್ಗೆ, ಫ್ರಾನ್ಸಿಸ್ಗೆ ಪರಿಚಯ ಇದ್ರು. ಅಲ್ಲ, ಇವನಿಗೆ ಮೊದಲನೇ ಹೆಂಡತಿ ಮಕ್ಕಳಿಗೆ ಅವ್ರ ರೌಡಿಗಳ ಪರಿಚಯ ಇದ್ರು. ಮಕ್ಕಳಿಗೆ ಅವನೇನು ಮಾಡ್ತಾ ಇದ್ದ, ಒಂದು ಸ್ವಲ್ಪ ಏನು ಮಾಡೋದಲ್ಲ, ಈಗ ಎಲ್ಲ ಆಯ್ತು, ಈಗ ಇಬ್ಬರಿಗೂ ಬರ್ಕೊಟ್ಬಿಡೋಣ, ಒಂದು ಡಾಕ್ಯುಮೆಂಟೇಶನ್ ಮಾಡಬೇಕು ಅನ್ನುವಂಥ ಅವ್ನು ಮಾತುಕತೆ ಮಾಡ್ತಾ ಇದ್ದ ಅವನು. ಇವ್ರಿಗೆ ಮೊದಲನೇ ಹೆಂಡತಿ ಮಕ್ಕಳುಗಳಿದ್ರಲ್ಲ, ಅವ್ರಿಗೆ ಕೊಡಬಾರ್ದು ಅಂತ. ಯಾರಿಗೆ ಎರಡನೇ ಹೆಂಡತಿ ಮಕ್ಕಳು ಕೊಡಬಾರ್ದು ನೀನು ಅದು ಹೆಂಗೆ ಕೊಟ್ಬಿಡ್ತೀಯ ನೀನು? ಹಾಗೆ ಈಗ ನಮ್ಗೆ ಗೊತ್ತೇ ಇಲ್ಲ, ನೀನು ಎಷ್ಟೋ ದಿವಸ ಆದಮೇಲೆ ಹೇಳಿರೋದು ಇವನು, ನನಗೆ ಇನ್ನೊಂದು ಹೆಂಡ್ತಿ ಅವಳೆ, ಇನ್ನೊಂದು ಮಕ್ಕಳುಗಳಿದ್ದಾರೆ ಅಂದ್ಬಿಟ್ಟು ಅಂತ. ಹೇಳೇ ಇರಲಿಲ್ಲ ಅವನು. ಭಾಳ ದಿವಸ ಆದಮೇಲೆ ಗೊತ್ತಾಗಿದ್ದು ಇವ್ರಿಗೆ. ಅವ್ರಿಗೆ ಶಾಕ್ ಆಗೋಗ್ಬಿಡ್ತು. ಅಯ್ಯೋ ನಮ್ಮಪ್ಪ ಈ ಥರ ಮಾಡ್ಬಿಟ್ಟಿದ್ದಾನ ಅಂದ್ಬಿಟ್ಟು ಅಂತ. ಇವ್ರ ತಲೆನಲ್ಲಿ ಉಟ್ಕೋತು, ಏನಾದರೂ ಮಾಡಿ ಎದುರಿಸಿ ಅದನ್ನ ಮಾಡದಿರೋ ಥರ ಮಾಡ್ಕೊಳ್ಳೋಣ. ಈಗ ಅವ್ರ ಅಪ್ಪನೇ ಮಾಡಬೇಕಲ್ಲ, ಎಲ್ಲ ಅವನ ಹೆಸರಿನಲ್ಲೇ ಇರೋದು. ಆಮೇಲೆ ಏನು ಮಾಡ್ಬಿಟ್ರು, ಏನು ಮಾಡಿದ್ರು, ಅವ್ರ ಅಪ್ಪ ಕೇಳಿದ್ರೆ ಜಾಸ್ತಿ ಕೇಳಿಸ್ಕೊಂಡು ಅವಳೇ ಮನೆಗೆ ಹೋಗಿ ಉಳ್ಕೊಬಿಟ್ಟ. ಅಲ್ಲಿ ಎರಡನೇ ಹೆಂಡತಿ ಮನೆಗೆ ಹೋಗಿ ಉಳ್ಕೊಬಿಟ್ಟ. ಅದು ಬೆಂಗಳೂರೇ. ಅಲ್ಲಿ ಆ ಕಡೆ ಸೈಡು ನಮ್ಮ ಈಜಿಪುರ ಬರುತ್ತೆ ನೋಡಿ, ಅಲ್ಲಿ ಕೆಳಗಡೆ ಡೌನ್. ಅವಾಗ ನಮ್ಮ ಇದು ಮಿಲ್ಟ್ರಿ ಒಳಗಡೆ ರೋಡ್ ಹೋಗುತ್ತೆ ನೋಡಿ, ಅವಾಗ ರೋಡ್ ಇರಲಿಲ್ಲ ಇನ್ನೂ. ಕಾಂಪೌಂಡ್ ಒಳಗಡೆ ಹೋಗುತ್ತೆ ನೋಡಿ, ಇಂದಿರಾನಗರಿಂದ ಕನೆಕ್ಟ್ ಆಗುತ್ತಲ್ಲ ಒಳಗಡೆಗೆ, ಏರ್ಪೋರ್ಟ್ ಹತ್ರ, ಓಲ್ಡ್ ಏರ್ಪೋರ್ಟ್ ರೋಡ್ಗೆ. ಅದು ರೋಡ್ ಇರಲಿಲ್ಲ ಆಗ. ಅದೆಲ್ಲ ಬಾರ್ಡ್ರೆ, ಅದು ಫುಲ್ ಅದ್ರ ಉದ್ದಕ್ಕೂ ಮನೆಗಳು ಕಟ್ಕೊಬಿಟ್ಟಿದ್ರು. ಈಜಿಪುರ ಕಂಪ್ಲೀಟ್ ಹಂಗೆ ಇದ್ದಿದ್ದಾಗ ಅಲ್ಲೋಗಿ ಮಾಡ್ಬಿಟ್ಟಾಗ ಇವ್ರಿಗೆ ತಲೆ ಕೆಟ್ಟೋಗ್ಬಿಡ್ತು. ಈ ವಿಚಾರ ಏನಾಯಿತು, ಏನು ಮಾಡೋದಲ್ಲ, ನಮಗೊಂದು ಅಕಸ್ಮಾತು ನಮಗೂ ಇದ್ದಂಗೆ ಎಲ್ಲನೂ ಅವಳಿಗೆ ಬರೆದ್ಬಿಟ್ರೆ ಹಂಗೆ ಬರೀ ಈಗ ಅವ್ರ ಮನೆಗೆ ಹೋಗಿ ಸೇರ್ಕೊಬಿಟ್ಟಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂತ ಇವ್ರು ಮಾತಾಡ್ಕೊಂಡಾದ್ಮೇಲೆ ಈ ವಿಚಾರ ಹಂಗೆ ಹೋಗಿ ಕವಳನ ಹತ್ರ ತಲುಪ್ತು. ರಾಜ ಕುಟ್ಟಿ ಹತ್ರ ಹೋಯ್ತು. ಅದಾದಮೇಲೆ ನೋಡಿ ಕವಳ ಇದನ್ನೆಲ್ಲ ಮಾಡ್ತಾನೆ, ನೋಡಿ ಒಂದು ಸ್ವಲ್ಪ ಅವ್ನು ಟ್ರೈ ಮಾಡಿ ನೀವು ಅಂತೇಳಿ ಕವಳನ ಹತ್ರಕ್ಕೆ ಹೋಯ್ತು. ಕವಳ ಎಲ್ಲ ಕರ್ಸ್ಕೊಂಡೆಲ್ಲ ಕೇಳಿದೆ, ಹಿಂಗೆ ಏನು ಸಮಾಚಾರ, ಏನು ಮೊದಲನೇ ಹೆಂಡತಿ ಮಕ್ಕಳನ್ನ ಏನು, ಯಾಕೆ ಏನಾಗಬೇಕು ಹೇಳಿ ನಿಮಗೆ. ಏನಿಲ್ಲ, ನಮ್ಮ ಅಪ್ಪನ ಕಡೆಯಿಂದ ನಮಗೆ ಪೇಪರ್ ಮಾಡಿಸ್ಕೊಡ್ಬೇಕು, ಅವನು ಎರಡನೇ ಹೆಂಡತಿ ಮನೆಗೆ ಹೋಗಿ ಸೇರ್ಕೊಬಿಟ್ಟಿದ್ದಾನೆ, ಜಾಗ ಎಲ್ಲ ತೋರಿಸ್ಕೊಟ್ರು. ಇವ್ನಿಗೆ ಆಸೆ ಬಂದ್ಬಿಡ್ತು, ಒಂದು ಏನೋ ಹಿಂಗಿದೆ ಜಾಗ ಇದು, ನಂದು ಇದರಲ್ಲಿ ಒಂದು ಏನಾರ ನನಗೆ ಕಾಲು ಭಾಗ ಸಿಕ್ಬಿಟ್ರೆ ಹಂಗೆ ಅವ್ನ ತಲೆಯಲ್ಲಿ ಉಟ್ಕೋತು. ಆಮೇಲೆ ಆ ಹುಡುಗರ ಕಡೆ ಇವರು ಶಿವ ಕಮ್ಮನಹಳ್ಳಿ ಶಿವ ಅವರೆಲ್ಲ ಇದ್ದರು. ಆ ಹುಡುಗರಿಗೆ ಎಲ್ಲಿದ್ದ ನೋಡಿ ಆ ಮನೇನ ಪತ್ತೆ ಮಾಡಿ ನೋಡೋಣ, ಯಾರ ಮನೇಲಿ ಇರ್ತಾನೆ ಇವ್ರು ತೋರಿಸಿದ್ರು. ಇಂಥ ಕಡೆ ಅವಳ ಮನೆ ಇದೆ, ಅಲ್ಲಿರ್ತಾನೆ ಅವನು ಅಂತ ಅಂದ್ಬಿಟ್ಟು ಅಂತ ಪತ್ತೆ ಮಾಡ್ಕೊಂಡು ಅವನು ನಮ್ಮ ಸೇಂಟ್ ಮೇರೀಸ್ ಚರ್ಚ್ ಬರುತ್ತೆ ನೋಡಿ, ಸೇಂಟ್ ಮೇರಿ ಅಂದರೆ ಚಿಕ್ಕದು ನಮ್ಮ ವಿವೇಕನಗರದಲ್ಲಿ ಚರ್ಚ್ ಬರುತ್ತೆ, ಒಂದು ದೊಡ್ಡ ಚರ್ಚು. ಆ ಚರ್ಚ್ಗೆ ಬರ್ತಿದ್ದ. ಎಲ್ಲಿ ಇದ್ರೂ ಫ್ರಾನ್ಸಿಸ್ ಅವನು ಅಲ್ಲಿ ಬರುವ, ಅವತ್ತು ಬರೋದು ಒಂದು 1 hour 2 hour ಅಲ್ಲಿ ಇರೋದು. ಅವತ್ತೊಂದು ದಿವಸನೇ ಅಲ್ಲಿಗೆ ಬಂದು ಹೋಗುವಂಥದ್ದು, ಸಂಡೇ ಬಂದು ಹೋಗ್ತಾನೆ. ಇನ್ನೆಲ್ಲೂ ಅಷ್ಟು ಸುಲಭಕ್ಕೆ ಸಿಕ್ಕಲ್ಲ, ಮನೇಲಿ ಇದ್ಬಿಡ್ತಾನೆ. ಬಂದರೆ ಕಾರಲ್ಲೇ ಬರ್ತಾನೆ. ಅವನಿಗೆ ಒಂದು ಕಾರ್ ಇತ್ತು. ಇವನು ಇದ್ರ ಬಿಸ್ನೆಸ್ ಮಾಡ್ತಿದ್ದ, ಏನದು ಜರಿ ಬರುತ್ತೆ ನೋಡಿ, ಜರಿ ಅಂದರೆ ಬಟ್ಟೆ ಮೇಲೆ ಹಾಕ್ತಾರಲ್ಲ, ಬಟ್ಟೆಗೆ ಹಾಕ್ತಾರಲ್ಲ ಜರಿ. ಅದು ಆ ಬಿಸ್ನೆಸ್ ಭಾಳ ವರ್ಷಗಳಿಂದ ಮಾಡ್ತಾ ಇದ್ದ. ತಮಿಳ್ನಾಡಲ್ಲಿ ಮಾಡ್ತಾ ಇದ್ದ ಅವನು. ಅಲ್ಲಿಂದ ಮಾಡಿಕೊಂಡು ತಮಿಳ್ನಾಡಿಂದ ಹಂಗೆ ಬಿಸ್ನೆಸ್ ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬಂದಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಅವನ್ನೆಲ್ಲ ಇದಾದ್ಮೇಲೆ ಈ ಪ್ರಾಪರ್ಟಿಗಳು ಕೊಂಡ್ಕೊಳ್ಳೋದು. ಅವಳಿಗೂ ಒಂದು ಮನೆ ಕೊಟ್ಟಿದ್ರು, ಇವಳಿಗೂ ಒಂದು ಮನೆ ಕೊಡಿಸಿದ್ದ. 2 ಮನೆ, ಏನು ಬಾಡಿಗೆ ಮನೆಗಳೇನಿರಲಿಲ್ಲ ಅವನಿಗೆ. ಆಮೇಲೆ ಇವೆಲ್ಲ ಆಯಿತು. ಇವ್ರು ಏನು ಮಾಡಿದ್ರು, ಆಯ್ತು ಇವಾಗ ಏನು ಮಾಡಬೇಕು, ನಾವೇನು ಮಾಡ್ಬೇಕು ಹೇಳೋದು. ಏನಿಲ್ಲ, ನಮ್ಮ ಅಪ್ಪನ ಕಡೆಯಿಂದ ಬರ್ಸ್ಕೊಟ್ಬಿಡ್ಬೇಕು ಅಷ್ಟೇ. ಈಗ ನಿಮ್ಗೆ ಬರ್ಸ್ಕೊಟ್ಬಿಟ್ರೆ ನಿಮ್ಗೆ ಅದ್ರಲ್ಲಿ ಕಾಲು ಭಾಗ ಕೊಡ್ತೀನಿ ಅಂತ ಆಸೆ ಹುಟ್ಟಿಸ್ಬಿಟ್ರು. ಅವನು ಮಾತ್ರ ಹೋಗ್ಬಾರ್ದು ಎರಡನೇ ಹೆಂಡ್ತಿಗೆ, ಅದೇನಾರು ಆಗ್ಬಿಡ್ಲಿ ನಾವು ನಿಮಗೆ. ಆಮೇಲೆ ಇಲ್ಲ, ಇವನು ಕೇಳಿಲ್ಲ, ಇವರೇ
ನೀವು ಇಷ್ಟು ದುಡ್ಡು ಕೊಟ್ಬಿಡ್ತೀವಿ ಅಂತ ಹೇಳಿದ್ರು, ನಿಮಗೆ 5 ಲಕ್ಷ ಕಾಸು ಕೊಟ್ಬಿಡ್ತೀವಿ ನಾವು, ಏನು ಪ್ರಾಪರ್ಟಿ ನಮಗೆ ಬರ್ಸ್ಕೊಟ್ಬಿಟ್ರಿ ಅಂತೇಳಿ ಈ ಮೊದಲನೇ ಹೆಂಡತಿ ಮಕ್ಳು ಕೇಳಿದ್ರು. ಯಾರು ಕೇಳಿದ್ರು ಇದನ್ನ? ಕವಳಂಗೆ ಕೇಳಿದ್ರು. ಕವಳ ಏನು ಮಾಡ್ದ, ನಮ್ಮ ಕಾಲು ಭಾಗ ನಮ್ಗೆ ಕೊಟ್ಬಿಡಿ, 3ನೇ ಒಂದು ಭಾಗ ಇದೆಯಲ್ಲ 4ನೇ ಒಂದು ಭಾಗ ನಮ್ಗೆ ಕೊಡಿ, ನಾವು ಮಾಡಿಸ್ಕೊಡ್ತೀವಿ, ಏನು ತೊಂದರೆ ಏನಿಲ್ಲ, ನಮ್ಗೆ ಗೊತ್ತು ಹೆಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ ಇದು ಕಂಡೀಷನ್ ಹಾಕ್ಕೊಂಡ. ಆಮೇಲೆ ಇಲ್ಲೆಲ್ಲ ಹಂಗೆ ಆಗಲ್ಲ, ಹೆಂಗಾಗುತ್ತೆ ಅಷ್ಟು, ನೀವು ಇಷ್ಟು ಕೊಡ್ತೀವಿ ಕಾಸನ್ನ ಹಾಗೆ ಹೇಗೆ ಅಂತೇಳಿ ಮತ್ತೆ ಅದು ಕುಟ್ಟಿ ಹತ್ರ ಹೋಯ್ತು, ರಾಜ ಕುಟ್ಟಿ ಹತ್ರ. ಕೊನೆ ಕಾಂಪ್ರಮೈಸ್ ಮಾಡಿ ಒಂದು ಲೆಕ್ಕಾಚಾರಕ್ಕೆ ಒಂದು 5 ಲಕ್ಷ, ಒಂದೊಂದು 50,000 ಹುಡುಗರುಗಳು ಕಾಸು ಕೊಟ್ಬಿಡಿ ಅಂತೇಳಿ ಒಂದು ಮಾತುಕತೆ ಫೈನಲ್ ಆಯಿತು. ಆಮೇಲೆ ಇವನು ಒಂದು ಇದ್ರ ದಿವಸ ಕಾಯ್ಕೊಂಡು ಕೂತ್ಕೊಂಡ್ರು, ಶುಕ್ರವಾರ ದಿವಸ ಬರ್ತಾನೆ ಇವನು, ಒಂದು ಪ್ರೇಯರ್ಗೆ ಬರ್ತಾನೆ ಅಂದ್ಬಿಟ್ಟು ಅಂತ. ಬರಬೇಕಾದಾಗ ಆವಾಗ ಇವಿದ್ದು ಮಾರುತಿ ವ್ಯಾನ್ಗಳು ಬಂದಿದ್ವಲ್ಲ, ಹೊಸ ಇಂಟ್ರೊಡ್ಯೂಸ್ ಆಗಿದ್ದ ವ್ಯಾನ್ಗಳು, ಬಾಗಿಲು ತೊಗೊಂಡು ಕೂತ್ಕೊಂಡಿದ್ರು. ಕಾರ್ ನಿಲ್ಸ್ಬಿಟ್ಟು ಬರ್ತಾಯಿದ್ರು. ಅವನು ಕರ್ಕೊಬಂದಿದ್ನಲ್ಲ, ಅವ್ನು 2ನೇ ಹೆಂಡ್ತಿ ಮಗ, ಅವ್ನು ಇವನು ಕಾರ್ ಓಡಿಸ್ಕೊಂಬಂದಿರಲಿಲ್ಲ ಅವತ್ತು. ಇವ್ನು ಮುಂದೆ ಬರ್ತಾ ಇದ್ನಲ್ಲ, ಹಂಗೆ ರಪ್ ಅಂತ ಒಳಗೆ ಕೇಳ್ಕೊಂಡಿದ್ದೆ, ಬಾಯಿಗೆ ಹಾಕಿದ್ದೆ, ಹಂಗೆ ಗಾಡಿಲಿ ಜನಗಳ ಮಧ್ಯೆನೇ ಎತ್ಕೊಂಡು ಹೋಗ್ಬಿಡ್ತಾರೆ ಅವನ್ನ. ಪೆರ್ಮಾಳ್ನಷ್ಟೇ. ಆಮೇಲೆ ಸರಿ ಏನಾಗೋಯ್ತು ಇವ್ರಿಗೆ, ಎಲ್ಲೋದ, ಏನು ಕತೆ, ಏನು ಸಮಾಚಾರ, 15 ದಿವಸ ಆಯಿತು, ಒಂದು ತಿಂಗಳಾಯಿತು, ಎಲ್ಲೂ ನಾಪತ್ತೆ ಅವನು, ಎಲ್ಲೋದ, ಏನು ಕತೆ ಏನು ಗೊತ್ತಾಗ್ತಾ ಇಲ್ಲ. ಆಮೇಲೆ ಇವ್ರ ಮನೆಯವರೆಲ್ಲ ಹುಡ್ಕೋಕೆ ಶುರು ಮಾಡಿದ್ರು. ವಿವೇಕನಗರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು, ಹಿಂಗೆ ಎಲ್ಲೋ ಯಾರೂ ಇಲ್ಲ ಹಾಗೆ ಹೀಗೆ. ಆಮೇಲೆ ಇವ್ರ ಮೇಲೆ ಸಸ್ಪೆಕ್ಟ್ ಮಾಡಿಬಿಟ್ಟು ಏನೋ ಅವರೇನಾರು ಮಾಡಿಗಿಟ್ಬಿಟ್ಟಿರ್ಬೇಕು, ಮೊದಲನೇ ಹೆಂಡತಿ ಮಕ್ಕಳುಗಳೇನಾರು ಮಾಡಿಬಿಟ್ಟಿರ್ಬೇಕು ಹಾಗೆ ಹೀಗೆ ಕರ್ಕೊಂಡೋದ್ರು. ಇವ್ರನ್ನೇ ನಾವ್ಯಾಕೆ ಮಾಡೋಣ, ನಮ್ಮ ಪ್ರಾಪರ್ಟಿ ಇದೆ ನಮ್ಮ ಅಪ್ಪನ ಹೆಸರಿನಲ್ಲಿ, ನಾವು ಮೊದಲನೇವರು, ನಮಗೇನು ನಮ್ಮಪ್ಪ ನಮಗೆ ಯಾಕೆ ನಾವು ಇದು ಮಾಡ್ತಾನೆ ಅವನು, ನಮಗಿಲ್ದೆ ಬೇರೆಯವ್ರಿಗೆ ಹೆಂಗೆ ಕೊಡ್ತಾರೆ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಅವರು ಏನೋ ಒಂದು ಸ್ವಲ್ಪ ಟೀಕಾಯಿಸ್ಕೊಂಡು ಅವರು ಬಂದುಬಿಟ್ರು ಸ್ಟೇಷನಿಂದ. ಆಚೆ ಬಂದರು, ಏನೂ ಹೇಳಿಲ್ಲ ವಿಚಾರನ ಹಿಂಗೆ ಅಂದ್ಬಿಟ್ಟು ಅಂತ. ಆಮೇಲೆ ಒಂದು ತಿಂಗಳಾದ್ರೂ ಇವ್ನು ಕರ್ಕೊಂಡೋದವನು ಏನು ಬಿಡಲೇ ಇಲ್ಲ ಅವನ್ನ. ಓಕೆ. ಅಲ್ಲೇ ಅವನು ಮೊಂಡ, ಜಗಮೊಂಡ ಅಂತ ಅವನು ಫ್ರಾನ್ಸಿಸ್, ಸಿಕ್ಕಾಪಟ್ಟೆ ಜಗಮೊಂಡ ಅವನು. ಏನು ಮಾಡಿದ್ರು ಬಗ್ತಾ ಇಲ್ಲ ಅವರು ಹಿಡಿದಕ್ಕೆ. ಕರ್ಕೊಂಡು ಬಂದಾದ್ಮೇಲೆ ಈಗ ಫಸ್ಟ್ ಇನ್ಸ್ಟಾಲ್ಮೆಂಟ್ ಕೊಟ್ಟವ್ರೆ 2 ಲಕ್ಷ ರೂಪಾಯಿನ. ಈಗ ಇದು ಮಾಡಿ ಬರ್ಸ್ಕೊಟ್ಟಾದ್ಮೇಲೆ ಕೊಡಬೇಕಲ್ಲ ಅವರು 3 ಲಕ್ಷ. ಪೆನ್ ಎತ್ಕೊಳ್ತಾನಂತೆ, ಬರೆಯಲ್ವಂತ ಅವನು, ಸೈನ್ ಹಾಕಲ್ವಂತೆ. ಆ ಮಟ್ಟದಲ್ಲಿ ಭಾಳ ಸಿಕ್ಕಾಪಟ್ಟೆ ಒಂದು ಹೆಚ್ಚು ಕಡಿಮೆ 2 ತಿಂಗಳು 3 ತಿಂಗಳಾಗಿ ಹೋಗ್ಬಿಡ್ತಾವನ್ನ ತೊಗೊಂಡೋಗ್ಬಿಟ್ಟು ಇಟ್ಕೊಬಿಟ್ಟು. ಅಲ್ಲಿ ಇದ್ರ ಹತ್ರ ಬೊಮ್ಮನಹಳ್ಳಿ ಬರುತ್ತೆ ನೋಡಿ, ನಮ್ಮ ಹೊಸ ರೋಡ್ ಬರುತ್ತಲ್ಲ, ಅಲ್ಲಿ ಒಂದು ಯಾವುದೋ ಈ ನೀಲಗಿರಿ ತೋಪೊಳಗಡೆ ಈಗ ಇವ್ರಿಗೆ ಕೂಲಿಗಳಿಗೆ ಶೆಡ್ ಕಟ್ಟಿರ್ತಾರಲ್ಲ, ಆ ಶೆಡ್ಡಲ್ಲಿ ಹಾಕೊಬಿಟ್ಟವ್ರೆ ಪೂರ್ತಿ. ಅವನ್ನ ತೊಗೊಂಡೋಗ್ಬಿಟ್ಟು ಬಾಯಿಗೆ ಪ್ಲಾಸ್ಟರ್ ಹಾಕ್ಕೊಂಡು ಅಷ್ಟು ದಿವಸನೂ ಅವನು ಅಲ್ಲೇ ಕೂಡ ಹಾಕ್ಕೊಂಡವ್ರು ನೋಡಿ ಅವನಿಗೆ. ಆಮೇಲೆ ಇವನಿಗೆ ಬಿಡುದಿಲ್ಲ, ನೀನು ಸಾಯಿಸ್ಬಿಡ್ತೀವಿ, ಹಾಕ್ಕೊಡ್ದೆ ಹೊರತು ನೀನು ಹಾಕ್ಕೊಳ್ಳೇಬೇಕು ಅಂತೇಳಿ ಅವ್ನಿಗೆ ಸಿಕ್ಕಾಬಿಟ್ಟೆ ಇದು ಮಾಡು. ಅವನಿಗೆ ಹಾಕ್ಕೊಡೋಕ್ಕಾಗಲ್ಲ ಅಂತ ಹೊಡೆದು ಈ ಬೆರಳುಗಳೆಲ್ಲ ಫುಲ್ ನೆಟ್ಟಿಗೆ ಆಗೋಗ್ಬಿಟ್ಟಿದ್ದ ಅವನು. ಈ ಬೆರಳಿದಾವಲ್ಲ ಸೈನ್ ಹಾಕೋಕ್ಕಾಗಲ್ಲ, ಹಂಗೆ ಮಾಡಿಬಿಟ್ಟಿದ್ರು ಅವರು ನನ್ನ ಮಕ್ಕಳು ಹೊಡೆದು. ಇದೆಲ್ಲ ಇದ್ರ ಮೇಲೆಲ್ಲ ಬುದ್ಧಿ ಬೇಡ ಬುಡಿ ಮಕ್ಳಿಗೆ, ಅವ್ರಿಗೆ ಹೆಂಗೆ ಹೊಡೆದು ಇವೆಲ್ಲ ಜಾಯಿಂಟ್ ಎಲ್ಲ ನೆಟ್ಗೆ ಹೋಗ್ಬಿಟ್ಟಿದ್ದ ಫುಲ್ಲು. ಈ ಪೆನ್ ಹಿಡ್ಕೊಳಕ್ಕಾಗೋದಿಲ್ಲ, ಈಗ ಸೈನ್ ಹಾಕೊಡೋಕ್ಕೆ ಪೆನ್ ಹಿಡ್ಕೋಬೇಕಲ್ಲ, ಪೆನ್ನು ಅವನಿಗೆ ಆ ಮಟ್ಟಿಗೆ ಏಟು ಹೊಡೆದ್ಬಿಟ್ಟು BP ಶುಗರೆಲ್ಲ ಆಯಿತು. ಒಂದು ಸ್ವಲ್ಪ ಎಲ್ಲ ಅವನಿಗೆ ಡ್ಯಾಮೇಜ್ ಆಗೋಕ್ಕೆ ಶುರುವಾಗ್ಬಿಡ್ತು. ಆಮೇಲೆ ಕೊನೆಗೆ ಏನೆಲ್ಲ ಪ್ರಯತ್ನ ಪಟ್ಟರು ಭಾಳ, ಒಂದು 2-2.5 ತಿಂಗಳು ಮಾಡಬಾರ್ದು ಪ್ರಯತ್ನ ಪಟ್ಟಿದ್ದಾರೆ ನಮ್ಮ ಫ್ರಾನ್ಸಿಸ್ಗೆ ಪೂರ್ತಿ. ಆಮೇಲೆ ಈ ಸತ್ತೋಗ್ಬಿಡ್ತಾನಲ್ಲ, ಏನು ಮಾಡೋದಲ್ಲ, ಏನಾರು ಆಗ್ಬಿಟ್ರೆ ಹೆಂಗೆ ಇದಾಗೋಯ್ತು. ಇವ್ರು ಟೆನ್ಷನ್ ಶುರು ಆಗೋಯ್ತು. 2 ತಿಂಗಳಾಗೋಯ್ತಲ್ಲ, ಇಲ್ಲಿ ಕೆಲಸನೂ ಆಗ್ತಾಯಿಲ್ಲ, ಏನೂ ಇಲ್ಲ. ಒಂದು ಪೇಪರ್ ತೊಗೊಂಡ್ರು, ಇದು ಮಾಡಿ ಹಾಕೋ ಸೈನ್ ಅಂತ ಇದು ಮಾಡೋದು. ಬರೀ ನೀನು ಏನೋ ಮಾಡೋದು, ಏನು ಮಾಡಿದ್ರು ಇವನೇ ಸೈನ್ ಹಾಕ್ಕೊಟ್ಟಿದ್ದಾನೆ ಅಂತ ಹಾಕೋ ಒಂದು ಹೆಬ್ಬೆಟ್ಟ ಅಂತ ಹೇಳ್ಬಿಟ್ಟು ಒಂದು ಕಡೆಯಿಂದ ಒಂದು ಹೆಬ್ಬೆಟ್ಟು ಹಾಕ್ಸ್ಬಿಟ್ಟು ಬರೀಲಿಲ್ಲ ಅವನು, ಸೈನ್ ಹಾಕೋಕ್ಕಾಗಲಿಲ್ಲ ಅವನ ಕೈಯಲ್ಲಿ, ಎಲ್ಲ ಹೊಡೆದ್ಬಿಟ್ಟಿದ್ರಲ್ಲ ಏಟ್ನ. ಬರೀ ಹೆಬ್ಬೆಟ್ಟು ಮಾತ್ರ ಹಾಕ್ಸ್ಬಿಟ್ಟು ಹಿಂಗೆ ಹಾಕಿ ಒಂದೇನೋ ಫ್ರಾನ್ಸಿಸ್ ಅಂತ ಹಿಂಗೆ ಸುಮ್ಮನೆ ಅವರೇ ಬರೆದ್ಬಿಟ್ಟು ತೊಗೊಂಡೋಗ್ಬಿಟ್ಟು ನೋಡಿ ಹಿಂಗೆಲ್ಲ ಇದೆ ಮಾಡಿ ತಗೊಳ್ಳಿ ಪೇಪರ್ ಅಂತೇಳಿ ಹೋಗ್ಬಿಟ್ಟು ಎಲ್ಲ ಒಂದು ಪೇಪರ್ ತಯಾರು ಮಾಡ್ಕೊಬಿಟ್ಟಿದ್ರು ಅವರು. ಆಮೇಲೆ ಸರಿ ಅಂದ್ಬಿಟ್ಟು ತಗೊಂಡೋಗಿ ಬಿಟ್ರಿ ಇವನ್ನ. ಅಲ್ಲಿ ಮನೆ ಹತ್ರ ಎಲ್ಲ ದೂರದಲ್ಲಿ ತಗೊಂಡೋಗಿ ಬಿಟ್ಬಿಟ್ಟಿದ್ರು. ಕೊನೆ ಕೇಸ್ ರಿಜಿಸ್ಟರ್ ಆಯ್ತದು. ಈಗ ನನ್ನ 2 ತಿಂಗಳು 3 ತಿಂಗಳು ತಗೊಂಡೋಗ್ಬಿಟ್ಟು ಕೂಡಾಕೊಬಿಟ್ಟು ಪ್ರಾಪರ್ಟಿ ಬರ್ಕೊಡು ಅಂತ ಹೇಳ್ಬಿಟ್ಟು ಅಂತ ನನಗೆ ಭಾಳ ಟಾರ್ಚರ್ ಕೊಟ್ಟರು ಅಂತ. ಬಟ್ ಆ ಬಡ್ಡಿ ಮಗ ಏನು ಅಂದರೆ ಈ ಮಕ್ಕಳ ಮೇಲೆ ಕೊಡಲಿಲ್ಲ ಅವನು. ಮೊದಲನೇ ಹೆಂಡ್ತಿ ಇದ್ದಲ್ಲ ಅವ್ರ ಮೇಲೆ ಕೊಡಲೇ ಇಲ್ಲ ಅವ್ನ ಕೇಸ್ನ. ಯಾರೋ ರೌಡಿಗಳಿಂಗೆ ನನಗೆ ಪ್ರಾಪರ್ಟಿ ಮಾಡಿಕೊಡು ಅಂತ ಹೇಳ್ಬಿಟ್ಟು ಅಂತ ನಮಗೆ ಮಾಡಿಕೊಟ್ರು. ಹಾಗೆ ನನಗೆ ಅನ್ನಿಸ್ತದೆ ಅವ್ನಿಗೆ ಅವ್ರ ಮೇಲೆ ಡೌಟ್ ಏನು ಬರಲಿಲ್ವೋ, ಇಲ್ಲ ಅವ್ರು ಯಾಕೆ ಮಾಡ್ತಾರೆ ಹಿಂಗೆ ಅಂತ ತಿಳ್ಕೊಂಡು ಇವರೇ ಯಾರಾದರೂ ಥರ್ಡ್ ಪಾರ್ಟಿಗಳು ಈ ಥರ ಮಾಡು ನಮಗೆ ಪ್ರಾಪರ್ಟಿ ಬರ್ಕೊಡು ಅಂತ ಹೇಳ್ಬಿಟ್ಟು ಒಂದು ಮಾಡಿದ್ರ. ಆಮೇಲೆ ಯಾಕೆ ಅವ್ರು ಸುಮ್ಮನೆ ಇಲ್ಲದೇ ಇರೋದೆಲ್ಲ ಅವ್ರ ಮೇಲೆ ಕೊಡೋದು ಅಂತೇಳಿ ಆ ಮನುಷ್ಯ ಏನು ಮಾಡೋಕ್ಕೆ ಹೋಗಲಿಲ್ಲ. ಮಕ್ಕಳಂತ ಒಂದು ಇರುತ್ತಲ್ಲ ಅದಕ್ಕೆ ಕೊಡದೆ ನನ್ನ ಲೆಕ್ಕದಲ್ಲಿ ಅವ್ರ ಮೇಲೆ ಇವ್ನು ಸಸ್ಪೆಕ್ಟ್ ಮಾಡಲಿಲ್ಲ ಅಂತ ಕಾಣಿಸ್ತದೆ. ಸಣ್ಣ ಪುಟ್ಟ ಅದಿತ್ತೆ ಹೊರ್ತು ಹಿಂಗೆಲ್ಲ ಮಾಡಿಸ್ಬಿಡ್ತಾರೆ ಕರ್ಕೊಂಡೋಗ್ಬಿಟ್ಟು ನಮ್ಮ ಅಪ್ಪನಿಗೆ ಅಂತ ಅನ್ನುವಂಥದ್ದು ಅವನಿಗೆ ಅದು ಗೊತ್ತಾಗಬೇಕಲ್ಲ.
ಅದಾದಮೇಲೆ ಏನಾಗೋಯ್ತದೆ, ಒಂದು ಆಲ್ಮೋಸ್ಟ್ ಒಂದು 3-4 ತಿಂಗಳಾದ್ಮೇಲೆ ಅವ್ನು ಸತ್ತೋಗ್ಬಿಡ್ತಾನೆ. ಅವನು ಯಾರು ಫ್ರಾನ್ಸಿಸ್ ಸತ್ತೋಗ್ಬಿಡ್ತಾನೆ. ಸತ್ತೋಗ್ಬಿಟ್ಟಾದ್ಮೇಲೆ ಇವರಿಬ್ರಿಗೂ ಗಲಾಟೆಗಳು ಶುರು ಹಚ್ಕೋತವೆ. ಇವನ ಹತ್ರ ಪೇಪರ್ ಇರುತ್ತೆ, ಅವರೆಲ್ಲ ಪೇಪರ್ ಮಾಡ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ಇವರೆಲ್ಲ ಏನು ಮಾಡಿರ್ತಾರೆ, ಚಪ್ಪಡಿ ಕಲ್ಲು ಹಾಕಿ ಇವರು ದೊಡ್ಡ ದೊಡ್ಡ ಕಲ್ಲುಗಳು ಚಪ್ಪಡಿ ಬರ್ತಾವೆ ನೋಡಿ, ಅಗಲ ಇರೋ ಚಪ್ಪಡಿಗಳು, ಆ ಚಪ್ಪಡಿಗಳೆಲ್ಲ ಹಾಕಿ ಆ ಕಾಂಪೌಂಡೆಲ್ಲ ಹಾಕ್ಕೊಳ್ಳೋಕ್ಕೆ ಹೆಚ್ಚು ಕಡಿಮೆ 2 ಎಕರೆ ಜಾಗ ಅದು ಹಾಕ್ಬಿಟ್ಟು ರೆಡಿ ಮಾಡಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವನೇ ಕವಳನೇ ನಿಂತ್ಕೊಂಡು ಅದನ್ನೆಲ್ಲನೂ ಹಾಕ್ಸೋಕ್ಕೆ ರೆಡಿ ಮಾಡ್ತಾ ಇದ್ದ ಅವನು. ಆಮೇಲೆ ಇವ್ರಿಗೆಲ್ಲ ಗೊತ್ತಾಯ್ತು, ಇವರು ಎಲ್ಲ ರೌಡಿಗಳೇ. ಯಾರು ಎರಡನೇ ಹೆಂಡತಿ ಮಕ್ಕಳುಗಳಿಗೆ ಇವ್ರಿಗೆ ಗೊತ್ತಾಯ್ತು, ಇವನೇ ಎಲ್ಲ ನಿಂತ್ಕೊಂಡೆಲ್ಲ ಮಾಡಿಸ್ತಾ ಇದ್ದಾನೆ, ಇವನೆಲ್ಲ ರೌಡಿ ಅಂತ ದೊಡ್ಡ ರೌಡಿ. ಈ ನನ್ನ ಮಗನೇ ಮಾಡಿರೋದು, ಇವನೇ ನಮ್ಮ ಅಪ್ಪನ ಎತ್ತಾಕೊಂಡು ಹೋಗ್ಬಿಟ್ಟು 2.5 ತಿಂಗಳು ಏನೋ ಮಾಡಿದ್ದಾರೆ ಈ ನನ್ನ ಮಕ್ಕಳುಗಳು ಅಂದ್ಬಿಟ್ಟು ಅಂತ ಕಂಪ್ಲೇಂಟ್ ಕೊಡ್ತಾರೆ ವಿವೇಕನಗರಕ್ಕೆ. ಅವಾಗ ಕಂಪ್ಲೇಂಟ್ ಕೊಡ್ತ ತಕ್ಷಣ ಏನಾಗುತ್ತೆ, ಆವಾಗ ಆ ಮಕ್ಕಳುಗಳಿದಾರಲ್ಲ ಮೊದಲನೇ ಹೆಂಡತಿ ಮಕ್ಕಳು, ಅವ್ರನ್ನ ತಗೊಂಡು ಬಂದು ರುಬ್ಬಿದ ತಕ್ಷಣವೇ ಹೌದು ಅಂತ ಒಪ್ಕೊಂಡ್ರು, ಹೇಳ್ಬಿಟ್ರು. ಆಮೇಲೆ ಇವನು ಮತ್ತು ಇವ್ರ ಟೀಮ್ ಎಲ್ಲ ಸಿಗಾಕೊಂಡು ಆ ಕಿಡ್ನಾಪಿಂಗ್ ಕೇಸ್ ಒಳಗಡೆ ಕರ್ಕೊಂಡೋಗಿ ಹೊಡೆದಿದ್ರಲ್ಲ, ಅದೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬಿಟ್ಟು ಬೋರಿಂಗ್ ಹಾಸ್ಪಿಟ್ಲಲ್ಲೆಲ್ಲ ಮೆಡಿಕಲ್ ಮಾಡಿಸಿದ್ರು ಅವರು. ಯಾರು ಮುಂಚೆ ಅವ್ನು ಸಾಯಕ್ಕಿಂತ ಮೊದಲು ತಗೊಂಡೋಗ್ಬಿಟ್ಟು ಎಲ್ಲ ಇದು ಹೊಡೆದಿರೋದೇ ಅವರು. ಯಾವುದ್ರಲ್ಲೂ ಭಾಳ ಬಲವಾದ ಏಟು ಹೊಡೆದು ನೀವೆಲ್ಲ ನೆಜ್ಜೋಗ್ಬಿಟ್ಟು ಬೆಂಡೆ ಆಗ್ತಿರ್ಲಿಲ್ಲ ಕೊನೆಗೆ ಅವನಿಗೆ, ಬೆರಳು ಹಿಂಗೆ ಆಗೋಗ್ಬಿಟ್ಟಿದೆ ಸ್ಟ್ರೇಟ್ ಪೂರ್ತಿ. ಸೈನ್ ಹಾಕೋಕ್ಕೆ ಹೋಗಿ ನನ್ನ ಮಕ್ಕಳು ಸೈನ್ ಮಾಡುವಂತ ಮಾಡಿಸಿರು ಅಂದರೆ ಬೆರಳನ್ನೇ ಮುರಿದಾಕ್ಬಿಟ್ಟಿದ್ರು, ಸೈನ್ ಮಾಡುವ ಬೆರಳನ್ನೇ. ಹಾಗಾಗಿ ವಿಕ್ಟೋರಿಯಾ ಹಾಸ್ಪಿಟ್ಲ್ ಬೋರಿಂಗ್ ಹಾಸ್ಪಿಟ್ಲ್ ಒಳಗಡೆ ಮೆಡಿಕಲ್ ಸರ್ಟಿಫಿಕೇಟ್ ಎಲ್ಲ ಮಾಡಿಸಿದ್ರು ತೊಗೊಂಡೋಗ್ಬಿಟ್ಟು. ಅದನ್ನೆಲ್ಲ ಕೊಟ್ಟು ಎಲ್ಲ ಹೇಳಿ ಎಲ್ಲ ಆದಮೇಲೆ ಇವ್ರು ಎತ್ತಾಕೊಂಡೋಗ್ಬಿಟ್ಟು ಚೆನ್ನಾಗೆ ಇವರು ವಿವೇಕನಗರದವರು ಚೆನ್ನಾಗಿ ರುಬ್ಬಿ ಅದೊಂದು ಕೇಸ್ ಹಾಕೋರು. ಆ ಕೇಸಲ್ಲಿ ಅವ್ರನ್ನ ಮಾತ್ರ ಕಳಿಸ್ತಿಲ್ಲ, ಅವನು ಆ ಪಳನಿ ಅಲ್ಲಿ ಇದ್ರಲ್ಲ ಫುಲ್ ಟೀಮ್ ಎಲ್ಲ ಒಂದು 8 ಜನ ರೌಡಿಗಳನ್ನ ಫುಲ್ ಎಲ್ಲರೂ ಪ್ಯಾಕ್ ಮಾಡಿಬಿಟ್ಟು ಇವ್ನ ಜೊತೆ ಯಾರು ಇದ್ರಲ್ಲ ಪೂರ್ತಿ ಉಮಾಕ್ರಾಂತ ಎಲ್ಲರೂ ತೊಗೊಂಡೋಗಿ ಜೈಲಿಗೆ ದಬ್ಬಿಡ್ತಾರೆ ಕಿಡ್ನಾಪಿಂಗ್ ಕೇಸಲ್ಲಿ. ಬಟ್ ಈ ಮೊದಲನೇ ಹೆಂಡತಿ ಮಕ್ಕಳ ಮೇಲೆ ಕೇಸ್ ಮಾಡಲಿಲ್ಲ ಸರ್ ಪೊಲೀಸರು? ಅವ್ರ ಮೇಲೆ ಅವನು ಅರೆಸ್ಟ್ ಮಾಡಿದ್ರು. ಅವರಿಬ್ಬರು ಮತ್ತು ಅವ್ರನ್ನೆಲ್ಲ ಫುಲ್ ಟೀಮ್ನೆಲ್ಲ ಎತ್ಕೊಂಡು ಚೆನ್ನಾಗಿ ಚೆಚ್ಚು ಒಳಗೆ ಬಿಸಾಕ್ಬಿಡ್ತಾರೆ ಕಿಡ್ನಾಪಿಂಗ್ ಕೇಸಲ್ಲಿ. 1.5 ವರ್ಷ ಬೇಲಾಗಲ್ಲ ಅವ್ರಿಗೆ ಆ ಕೇಸಲ್ಲಿ. ಮರ್ಡರ್ ಕೇಸಲ್ಲಿ 4 ತಿಂಗಳಿಗೆ ಈಚೆ ಬಂದುಬಿಡ್ತಾರೆ ನನ್ನ ಮಕ್ಕಳು ಅವರು. ಈ ಕೇಸಲ್ಲಿ ಬರಲ್ರು, ಯಾಕಂದ್ರೆ ಆ ಥರ ಎವಿಡೆನ್ಸ್ ಇರ್ತದೆ, ಎಲ್ಲ ಪಕ್ಕ ಕೇಸ್ ಮಾಡಿರ್ತಾರೆ. ಎತ್ತಾಕೊಂಡೋಗ್ಬಿಟ್ಟು ಹೈಕೋರ್ಟ್ಗೆ ಹೋಗಿ 2-3 ಸಾರಿ ರಿಜೆಕ್ಟ್ ಆಗಿತ್ತು ಆ ಕೇಸು. ಆ ಕೇಸಲ್ಲಿ ಒಳಗಡೆ ಇದ್ಬಿಟ್ರು ಅವರು ಸುಮಾರು ದಿವಸ. ಆಮೇಲೆ ಎಲ್ಲ ಈಚೆ ಬಂದರು, ಎಲ್ಲ ಒಬ್ಬೊಬ್ಬರೇ ಎಲ್ಲ ಈಚೆ ಬಂದು ಕೂತ್ಕೊಂಡಾದ್ಮೇಲೆ ಏನಾಗೋಯ್ತು, ಎಲ್ಲ ಸ್ವಲ್ಪ ದಿವಸ ಆಗಿ ಈ ಕೇಸೆಲ್ಲ ಯಾರು ಮಾಡಿರ್ಬೋದು, ಇವ್ರಿಗೆ ಸಾಥ್ ಯಾರು ಕೊಟ್ಟಿರ್ಬೋದು, ಹೆಂಗೆ ಗೊತ್ತಾಯಿತು, ಇಷ್ಟೊಂದು ಧೈರ್ಯ ಹೆಂಗೆ ಬಂತು ನಮ್ಮೇಲೆಲ್ಲ ಕೇಸ್ ಕೊಟ್ಟು ಈ ಥರ ಎಲ್ಲ ಮಾಡೋಕ್ಕೆ ಅಂತ ಇವ್ರಿಗೆ ತಲೆ ಕೆಡ್ತು. ಪಳನಿ ಇವ್ರಿಗೆಲ್ಲ ಇವ್ರಿಗೆ ತಲೆ ಕೊಡ್ತು. ಆಮೇಲೆ ಅಲ್ಲಿ ಇನ್ನೊಬ್ಬ ಶಿವ ಅಂತ ಇದ್ನಲ್ಲ ಅವ್ರ ಗ್ಯಾಂಗ್ನಲ್ಲಿ, ಅವನಿಗೆ ಆ 2ನೇ ಹೆಂಡತಿ ಮಕ್ಕಳುಗಳ ಪರಿಚಯ. 2ನೇ ಹೆಂಡತಿ ಮಕ್ಕಳುಗಳಿದ್ರಲ್ಲ ಅವ್ರಿಗೆ, ಇಲ್ಲಿ ಇವ್ರಿಗೂ ಪರಿಚಯ, ಈ ಫುಲ್ ಟೀಮ್ಗೆ ಕವಳಿನ ಟೀಮ್ಗೆ ಅವಾಗಲೂ ಇದಾಗಿರ್ತಾನೆ. ಬಟ್ ಅವ್ರ ಜೊತೆನೂ ಕಾಂಟ್ಯಾಕ್ಟಲ್ಲಿದ್ದ ಅವನು. ಶಿವ ಆ ಹುಡುಗರುಗಳು 2ನೇ ಹೆಂಡತಿ ಮಕ್ಕಳುಗಳ ಜೊತೆ ಅವನೇನು ಮಾಡ್ತಾನೆ, ಇವ್ನು ಹೇಳ್ಕೊಡ್ತಾನೆ, ಹೀಗೆ ಈ ಥರ ಪ್ರಾಪರ್ಟಿ ಹೊಡ್ಕೊಳ್ಳೋಕ್ಕೆಲ್ಲ ಹಿಂಗೆಲ್ಲ ಮಾಡ್ತಾಯಿದ್ದಾರೆ ಅವರು. ಇವ್ನಿಗೇನೋ ಆಸೆ, ಇವ್ರಿಗೇನಾರು ಹೇಳಿದ್ರೆ ನನಗೇನಾರು ಸಹಾಯ ಮಾಡ್ತಾರೆ, ನನಗೇನೋ ದುಡ್ಡು ಗಿಟ್ಟು ಕೊಡ್ತಾರೆ ಅಂದ್ಬಿಟ್ಟು 2ನೇ ಹೆಂಡತಿ ಮಕ್ಕಳ ಹತ್ರ ಶಿವ ಇವನು. ಆಮೇಲೆ ಕೊನೆಗೆ ಅದನ್ನು ಮಾಡ್ತಾ ಇರ್ತಾನೆ, ಏನಾರು ಮಾಡೋಣ, ಈ ಥರ ಆಗುತ್ತಾ, ಏನಾದ್ರು ಇದರಲ್ಲಿ ಇವ್ರ ಹತ್ರ ಒಂದು ಸ್ವಲ್ಪ ಏನಾರು ಮಾಡ್ಕೋಬೋದು ದುಡ್ಡನ್ನ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇರ್ತಾನೆ. ಆಮೇಲೆ ಈ ವಿಚಾರಕ್ಕೆ ಗೊತ್ತಾಗ್ಬಿಡ್ತದೆ, ಈ ನನ್ನ ಮಗ ಶಿವ ಎಲ್ಲ ನನ್ನ ಮಗ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾರು ಅಂತ ಅಂದ್ಬಿಟ್ಟು. ಇವಂದೇ ಎಲ್ಲ ಕಿತಾಪತಿ ನನ್ನ ಮಗ, ಇಷ್ಟೆಲ್ಲ ಕಾರಣ ನಾವೆಲ್ಲ ಜೈಲಿಗೆ ಹೋಗೋದಕ್ಕೆ ಇದೆಲ್ಲ ಈ ನನ್ನ ಮಗನೇ ಕಾರಣ ಶಿವನ ಅಂತ ಹೇಳ್ಬಿಟ್ಟು ಅಂತ ಇದು ಬರುತ್ತೆ, ಯಾವುದು ನಮ್ಮ ಬಿಳೆಕಳ್ಳಿಯಿಂದ ಒಳಗಡೆಗೆ ಹೋಗಿ ಸೇರ್ಕೊಳ್ಳೋದು. ಬೇಗೂರಿಂದ ಒಳಗಡೆ ಡೌನ್ಗಳಿರ್ತದೆ, ಬೊಮ್ಮನಹಳ್ಳಿ ಕಡೆಗೆ ರಸ್ತೆ ಬರುತ್ತೆ. ಅಲ್ಲಿ ಬೆಳಗ್ಗೆನೇ 7 ಗಂಟೆಗೆ 8 ಗಂಟೆಗೋ ಎಲ್ಲೋ ಅಮ್ಮನ ದೇವಸ್ಥಾನಕ್ಕೆ ಹೋಗೋದಕ್ಕೆ ಫುಲ್ಲು ನಿಂತಿರ್ತಾರಲ್ಲ. ಅಮ್ಮ ದೇವರು ತಮಿಳ್ನಾಡಿಗೆ ಹೋಗ್ತಾರೆ ನೋಡಿ, ಎಲ್ಲ ಪೂರ್ತಿ ಬಸ್ ಮಾಡ್ಕೊಂಡು ಎಲ್ಲ ರೆಡಿಯಾಗಿ ಹೋಗ್ತಾರಲ್ಲ. ಆವಾಗ ಅವನು ಹೋಗಕ್ಕೆ ರೆಡಿ ಆಗ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅಂತ ಅಲ್ಲಿ ಕಾಯ್ಕೊಂಡು ನಿಂತಿರ್ತಾರೆ ಶಿವನೇ. ಆಮೇಲೆ ಎತ್ತಾಕೊಂಡೋಗ್ಬಿಟ್ಟು ಕೆರೆ ಬರುತ್ತೆ ಕೆಳಗಡೆ, ಬೊಮ್ಮನಹಳ್ಳಿ ಕೆರೆ, ಅಲ್ಲೇ ತೊಗೊಂಡೋಗ್ಬಿಟ್ಟು ನನ್ನ ಮಕ್ಕಳು ಕೂತ್ಬಿಟ್ಟಿರ್ತಾರೆ ಒಂದು ಶಿವಂತ. ಇವನೇ ಎಲ್ಲ ನಮ್ಮನ್ನೆಲ್ಲ ಜೈಲಿಗೆ ಕಳಿಸ್ತಾ ಕೇಸಲ್ಲಿ, ಇವಂದೇ ಎಲ್ಲ ಪೂರ್ತಿ ಎಲ್ಲ ಹೇಳ್ಕೊಟ್ಟಿರೋದು, ಅವನು ಹೇಳ್ಕೊಟ್ಟೆ ಅವರೆಲ್ಲ ಮಾಡಿದ್ದಾರೆ ಅಂತ. ಬಟ್ ಇವ್ರ ಜೊತೆ ಕಾಂಟ್ಯಾಕ್ಟ್ ಇದನ್ನ ಹೊರ್ತವನು. ಬಟ್ ಹಿಂಗೆಲ್ಲ ಕೇಸ್ ಕೊಡಿ ಅದೆಲ್ಲ ಮಾಡಿರಲಿಲ್ಲ ಶಿವ ಮಾಡಿರಲಿಲ್ಲ. ಇವ್ರದ್ದು ತಪ್ಪು ಗ್ರಹಿಕೆಯಿಂದ ಏನಾಗ್ತದೆ ಅಂದರೆ, ಅವನ್ನ ಕರ್ಕೊಂಡೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದದ್ದು. ಆ್ಯಕ್ಚುಲಿ ಅವ್ನು ನಿಂತ್ಕೊಂಡಿದ್ದ ಅವತ್ತು ಬೇಗೂರ ಹತ್ರ, ಅವನು ಎತ್ತಾಕೊಂಡೋಗ್ಬಿಟ್ಟು ಮರ್ಡರ್ ಮಾಡ್ಬಿಡ್ತಾರೆ ಅಲ್ಲಿ. ಅವನು ಇವ್ರ ಗ್ಯಾಂಗ್ನವನೇ, ಅವನು ರೌಡಿ ಶೀಟೆಡ್ಡೆ.
ಬಟ್ ಏನು ಇವ್ರ ಜೊತೆಲಿ ಇರ್ತದೆ ಯಾವಾಗಲೂ. ಬಟ್ ಅವ್ರಿಗೇನೋ ವಿಚಾರ ಸ್ವಲ್ಪ ತಿಳಿಸ್ತಾ ಹಿಂಗಿದೆ ಅಂದ್ಬಿಟ್ಟು ಅಂತ. ಅದು ಹೆಂಗೋ ಅವ್ರಿಗೆ ಮುಟ್ತು ನನ್ನ ಮಕ್ಕಳಿಗೆ. ಹೀಗೆಲ್ಲ ಈ ಥರ ಶಿವ ಅವ್ರಿಗೆ ಭಾಳ ಇಬ್ರಿಗೂ ಎರಡನೇ ಹೆಂಡತಿ ಮಕ್ಕಳುಗಳ ಜೊತೆ ಚೆನ್ನಾಗಿದ್ದಾನಂತೆ ಅನ್ನುವಂಥ ವಿಚಾರ ಗೊತ್ತಾದ ತಕ್ಷಣ ಇವನು ತೊಗೊಂಡೋಗ್ಬಿಟ್ಟು ಮರ್ಡ್ರ್ ಮಾಡಿಬಿಡ್ತಾನೆ, ಶಿವನ್ ಮರ್ಡ್ರ್ ಮಾಡಿಬಿಡ್ತಾನೆ ಇದನ್ನು. ಆಮೇಲೆ ಆ ಶಿವನ್ ಮರ್ಡ್ರ್ ಕೇಸೆಲ್ಲ ಮತ್ತೆ ಅರೆಸ್ಟ್ ಆಯ್ತಾರೆ ನನ್ನ ಮಕ್ಕಳು. ಒಳಗೆ ಈಚೆ ಬಂದು ಸ್ವಲ್ಪ ದಿವಸ ಆಗಿರಲ್ಲ, ಆಗಲೇ ಮತ್ತೆ ಇವರೆಲ್ಲ ಫುಲ್ ಟೀಮ್ ಪೂರ್ತಿ ಎಲ್ಲ ಟೀಮು ಇವ್ರನ್ನೆಲ್ಲರೂ ತೊಗೊಂಡು ಮತ್ತೆ ಅರೆಸ್ಟ್ ಮಾಡಿ ಮತ್ತೆ ಜೈಲಿಗೆ ಬಿಸಾಕ್ತಾರೆ ಶಿವನ್ ಮರ್ಡ್ರ್ ಕೇಸ್ ಒಳಗಡೆ ಪೂರ್ತಿ. ಹಂಗೆ ಇವರು ಮತ್ತೆ ಈಚೆ ಬರೋದು ಒಳಗೋಗೋದು, ಈಚೆ ಬರೋದು ಒಳಗೋಗೋದು. ಇದರೊಳಗಡೆ ಇವನಿಗೆಲ್ಲ ತುಂಬ ಎಲ್ಲ ಪರಿಚಯ ಆಗ್ಬಿಡ್ತಾರೆ ಬೇರೆ ಬೇರೆಯವರೆಲ್ಲ. ಅಷ್ಟೊತ್ತಿಗೆ ಇವನು ಡಿ ರವಿ ಅಷ್ಟೊತ್ತಿಗಾಗಲೇ ಇವಂದು ಶುರು ಆಗಿರ್ತದೆ ಡ್ಯೂಪ್ಲಿಕೇಟ್ ಡಿ ಡಿಗೆ ಸಂಬಂಧಪಟ್ಟಂಗೆ. ಆಗ ಇವ್ರದ್ದೆಲ್ಲ ಭಾಳ ದೊಡ್ಡ ಟೀಮ್ ಆಗಿಬಿಟ್ಟಿದೆ. ಕುಟ್ಟಿ ರಾಜ್ ಎಕ್ಸ್ಟಾರ್ಷನ್ಗಳು ತುಂಬ ಜಾಸ್ತಿ ಮಾಡ್ತಾ ಇರ್ತಾರೆ. ಆಮೇಲೆ ಕಾಂಪೌಂಡ್ ಹಾಕೋದಂತೂ ಎಕ್ಸ್ಪರ್ಟ್ ಆಗಿಬಿಟ್ಟಿರ್ತಾರೆ. ಇವ್ರದ್ದು ಹೆಂಗಿತ್ತು ಇವ್ರು ರೌಡಿಸಮ್ ಅಂದರೆ ಬಾಣಸ್ವಾಡಿಯಿಂದ ಹಿಡಿದು ಸೆಂಟ್ರಲ್ ಬೆಂಗಳೂರು ತನಕ ರೌಡಿಸಮ್ ಮಾಡೋರು ಇವರು. ಸೌತ್ ಕಡೆ ನನ್ನ ಲೆಕ್ಕದಲ್ಲಿ ಇವನ್ನು ನಾವು ಮಾತಾಡಿದ್ವಲ್ಲ ಇದುವರೆಗೂ ಹಳೆ ರೌಡಿಗಳು ಆ ಥರ ಇಷ್ಟೊಂದು ಎಸ್ಟಾಬ್ಲಿಷ್ ಮಾಡಿರಲೇ ಇಲ್ಲ. ಆ ಕಡೆ ಹೋದ್ರೊಬ್ಬ ಅವ್ನು ಚಾಮ ಅಂತ, ಈ ಕಡೆ ಅವನು ಬಂದು ಸೆಂಟ್ರ್ ಪಾರ್ಟಲ್ಲಿ ಅಲ್ಲಿ ಹೋದರೆ ಅವನು ಎಲ್ಲ ಭಯಂಕರ ರೂಢಿಗಳೇ. ಏನು ಯಾವ ಥರ ಚಾಚ್ಕೊಬಿಟ್ಟಿದ್ರು, ಒಬ್ರಿಗೊಬ್ರು ಗಲಾಟೆನೇ ಆಗ್ತಿರ್ಲಿಲ್ಲ. ಫಸ್ಟ್ ಮರ್ಡರ್ ಆ್ಯಕ್ಚುಲಿ ಬಂದು ಇವನ ಜೊತೆಲಿದ್ದವನಿಗೆ ಶಿವನ್ ಮಾಡಿದ್ದವರು. ಅಲ್ಲಿವರೆಗೂ ಒಬ್ರಿಗೊಬ್ರಿಗೆ ಅವ್ರು ಇದ್ದವ್ರಿಗೆ ಯಾವುದೂ ಕೌಂಟ್ರು ಒಂದೇ ಒಂದು ಆಗಲಿಲ್ಲ ಪೂರ್ತಿ. ಅದ್ರ ಮಧ್ಯೆ ಕೆಳಗಡೆ ಒಳಗಡೆ ಸಲೀಂ ಗಿಲೀಮ್ ಅಂತ ಒಂದು ಮುಬಾರಕ್ಕು ಸಲೀಮ್ ಅಂತ ಅಲ್ಲೊಂದು ಸಿಮೆಂಟ್ ಕಾಲೋನಿನಲ್ಲಿ ಒಂದು ಇಬ್ಬರು ರೌಡಿಗಳಿದ್ರು. ಅವ್ರು ಫೇಜರ್ ಟೌನಲ್ಲಿ ಇರ್ತಕ್ಕಂಥ ಸಂಬಂಧಪಟ್ಟಂಥ ಒಂದು ಕೌಂಟ್ರು ಮುಸ್ಲಿಂ ರೌಡಿಗಳಿಗೆ ಅವ್ರವ್ರಿಗೆ ಆಗ್ತಾ ಇರಲಿಲ್ಲ. ಆ ವಿಚಾರದಲ್ಲ ಮಧ್ಯದಲ್ಲಿ ಒಂದು ಅಲ್ಲಿ ಅವ್ರು ನಡೀತಾ ಇತ್ತು. ಯಾವುದು ನಮ್ಮ ನೀಲ್ಸಂದ್ರದಲ್ಲಿ ಒಂದು ಅಲ್ಲಿ ನೀಲ್ಸಂದ್ರದಲ್ಲೂ ಅಲ್ಲಿಂದ ಒಬ್ಬನ ಕಿಡ್ನಾಪ್ ಮಾಡ್ಕೊಂಡು ಎತ್ಕೊಂಡು ಹೋಗಿ ಮರ್ಡರ್ ಮಾಡ್ತಾರೆ ನೀಲ್ಸಂದ್ರದ ಹುಡುಗರುಗಳು. ಅದು ಅಂದರೆ ಅವ್ರದ್ದೇ ಆದಂಥ ಒಂದು ಏನು ಈ ಎಕ್ಸ್ಟಾರ್ಷನ್ನು ಮತ್ತು ಅದು ಬಿಟ್ಟರೆ ಬೇರೆ ಇನ್ನೇನು ಎಕ್ಸ್ಟಾರ್ಷನ್ಗೆ ಮರ್ಡರ್ಗಳು ಅಂದರೆ ಇವ್ರ ಹತ್ರ ಯಾರು ಹಾಕರ್ಸ್ ಹತ್ರ, ಆಮೇಲೆ ಅಂಗಡಿಗಳು ಹಾಕ್ಕೊಡೋದು, ಎಲ್ಲೆಲ್ಲಿ ಸರ್ಕಾರಿ ಜಾಗಗಳಲ್ಲಿ ಅಂಗಡಿಗಳು ಹಾಕ್ಕೊಡ್ತಾರಲ್ಲ ಆ ವಿಚಾರದಲ್ಲ ಅವ್ರವ್ರು ಗಲಾಟೆ ಹಾಕ್ಕೊಂಡು ಅವರು ಮರ್ಡರ್ಗಳು ಮಾಡ್ಕೊಂಡು ಸುಮಾರು ಜನ ಅವರು ಒಳಗೋಗೋದು ಬರೋದು ಮಾಡ್ತಾಯಿದ್ರು ನೀಲ್ಸಂದ್ರದ ಹುಡುಗರುಗಳು. ಇದಾದಮೇಲೆ ಶಿವನ್ ಮರ್ಡರ್ ಆಗೋಗ್ಬಿಡ್ತದೆ. ಶಿವನ್ ಮರ್ಡರ್ ಆದಮೇಲೆ ಇವ್ರ ಗ್ಯಾಂಗಲ್ಲಿ ಒಂದು ಸ್ವಲ್ಪ ಬೇರೆ ಥರ ಚಟುವಟಿಕೆಗಳು ಶುರು ಆಗ್ತವೆ. ಅದರಲ್ಲಿ ಬೇರೆಯವ್ರು ಯಾರೂ ಅಷ್ಟು ದುಡ್ಡು ಮಾಡ್ತಾ ಇರಲಿಲ್ಲ, ಬಟ್ ಕವಳ ಮಾತ್ರ ದುಡ್ಡು ಮಾಡ್ತಾ ಇರ್ತಾನೆ ಸಿಕ್ಕಾಪಟ್ಟೆ. ಎಲ್ಲದಕ್ಕೂ ಒಂದೇ ಖರ್ಚು ಪೂರ್ತಿ. ಅವನೊಂಥರ ಎ ಕ್ಲಾಸ್ ರೌಡಿ ಅನ್ನೋಕ್ಕಿಂತ ಅದಕ್ಕಿಂತ ಇನ್ನೊಂಥರ ಕಲರ್ಫುಲ್ ರೌಡಿ ಅವನು. ಆವಾಗಲೇ ಯಾವುದಾದ್ರು ಬಂದರೆ ಬ್ರ್ಯಾಂಡೆಡ್ ಕಾರ್ ತಗೋದು, ಆಮೇಲೆ ಭಾಳ ಸಿಸ್ಟಮೆಟಿಕ್ ಆಗಿರುವ ಬಡ್ಡಿ ಮಗ. ಏನೂ ಓದಲಿಲ್ಲ ಅವನು, ಬರೀ 5ನೇ ಕ್ಲಾಸ್ಗೂ 6ನೇ ಕ್ಲಾಸ್ಗೂ ಹೋಗಲಿಲ್ಲ ಅವನು. ಅಲ್ಲೇ ಮಡಿವಾಳ ಮಾರುತಿ ಸ್ಕೂಲ್ ಅಂತ ಬರುತ್ತೆ, ಅಲ್ಲಿ ಹೋದವನು 7ನೇ ಕ್ಲಾಸು ಪಾಸ್ ಮಾಡಲಿಲ್ಲ ಅವನು. ಇದು ಕೇಳಿದ್ಬಿಟ್ನಲ್ಲ ಈ ಉಸುಲಾತಿಗೆ ದಂದಾಗೆ ಆಮೇಲೆ ಎದುರಿಸುವಂಥದ್ದು ಸುಪಾರಿಗಳಿಗೆ ಈ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಟ್ರಲ್ಲ ಇವರು. ಆಗೇನಾಗೋಯ್ತು ಇವ್ರ ಹೆಸರುಗಳು ಸಿಕ್ಕಾಪಟ್ಟೆ ಓಡೋಕ್ಕೆ ಶುರು ಮಾಡಿಬಿಟ್ಟು. ಆಮೇಲೆ ಅದಾದಮೇಲೆ ಏನಾಗೋಯ್ತು 75 95 ಹಿಂಗೆ ಬರ್ತಾ 2000 ಹತ್ತಿರ ಒಂದು ವೆಪನ್ ಡೀಲ್ಗಳು ಮಾಡೋಕ್ಕೆ ಶುರು ಮಾಡಿಬಿಟ್ರು. ವೆಪನ್ಗಳನ್ನ ಈ ಕಟ್ಟಾ ವೆಪನ್ಗಳು ತರೋದು, ಯಾರ್ಯಾರು ರೌಡಿಗಳು ಬೇಕೋ ಅವ್ರಿಗೆ ಕೊಡುವಂಥದ್ದು, ಈ ಥರ ಒಂದು ಲಿಂಕ್ ತಗೊಂಡು ಕಟ್ಟಾರೋ ವೆಪನ್ಗಳನ್ನ ತಗೊಬರೋದಕ್ಕೆ ಒಂದು ಸಾರಿ ಒಂದು 8-10 ಕಟ್ಟಾ ವೆಪನ್ಗಳೇ ಸೀಸ್ ಮಾಡಿದ್ದು ಉಂಟು ಪೂರ್ತಿ ಫುಲ್ಲು ರೌಂಡ್ಸ್ಗಳು ಮತ್ತು ಇವೆಲ್ಲನೂ. ಆ ಒಂದು ಇದಕ್ಕೆ ಆ್ಯಕ್ಚುಲಿ ಮುಸ್ಲಿಂ ರೌಡಿಗಳಿಗಿಂತ ಮೊದಲೇ ಇವನು ಕಟ್ಟಾ ವೆಪನ್ಗಳನ್ನ ತಗೋಬರ್ಬೇಕು. ಯಾಕೆಂದರೆ ಇವನ ಹತ್ರ ಒಂದು ಆಗಲೇ ಜರ್ಮನ್ ಮೇಡ್ ಒಂದು ವೆಪನ್ ಇತ್ತು ಇವನ ಹತ್ರ. ಒಂದು ನಾವು ಅವನು ಇದೇ ಇದೆ ಅಂತ ಹೇಳ್ತಿದ್ರು, ಬಟ್ ಸಿಕ್ಕಿದ್ದು ನಮ್ಗೆ 2004ರಲ್ಲಿ ಒಂದು ಆ ವೆಪನು ಪೊಸಿಷನಲ್ಲಿ ನಮ್ಗೆ ಸಿಕ್ಕಿದ್ದು. ಅಲ್ಲಿವರೆಗೂ ಅವ್ನು ವೆಪನ್ನೇ ಸಿಕ್ಕಿರಲಿಲ್ಲ ನಮಗೆ. ಅವನ ಹತ್ರ ಜರ್ಮನ್ ಒಂದು ಆಟೋಮೆಟಿಕ್ ವೆಪನ್ ಇದೆಯಂತೆ ಅಂತ ಹೇಳೋರೇ ಹೊರತು, ಬಟ್ ಸಿಗ್ತಾನೆ ಇರಲಿಲ್ಲ. ಅದು ನಮಗೇನೆ 6 ವರ್ಷ ತಗೋತದ್ದು ವೆಪನ್ ಅವನ ಹತ್ರ. ಅವ್ನ ಪೊಸಿಷನಲ್ಲಿ ಹಿಡಿದು ಕಿತ್ಕೋಬೇಕು ಹುಡುಕಿ ಅಂತ ಅನ್ಬಿಟ್ಟು. ಅಲ್ಲ ಅವನು ಸುಮಾರು ಕೇಸಲ್ಲಿ ಬರ್ತಿದ್ದ, ಎಲ್ಲಿ ವೆಪನ್ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಎಷ್ಟು ಬಡಿದ್ರು ಅವನಿಗೆ ನೀವೇನಾರು ಮಾಡಿ, ಇಲ್ಲ ಸರ್ ನಾನು ಸುಳ್ಳು ಹೇಳ್ತಾರೆ ಸರ್, ನಮಗೆ ಸುಸ್ತಾಗ್ಬಿಡೋದು ಬಿಡಿ, ಹೊಡಿಕೆ ಆಗ್ತಿರಲಿಲ್ಲ. ಆ ಮಟ್ಟದ ದೇಹ, ಭಯಂಕರವಾದಂಥ ದೇಹ, ಗಟ್ಟಿಗ ಪಟಿಮಗ ಅವನು, ತಡ್ಕೊಬಿಡುವ ಫುಲ್ಲು. ಏನು ಹೇಳ್ತಾರೆ, ಏನು ನೀವು ಎಷ್ಟಾರ ಹೊಡೀರಿ ಸುಮ್ಮನೆ ನಿಂತ್ಕೊಬಿಡುವ. ಹಿಂಗೆ ನೀವೇನಾದರೂ ಮಾಡಿ ಅವನಿಗೆ ಟಾರ್ಚರ್ನ ಒಂದೇ ಒಂದು ಕ್ವಿಕ್ ಪಟಕ್ ಅಂತಿರಲಿಲ್ಲ, ನೀವೇ ಸುಮ್ಮನೆ ಆಗ್ಬಿಡ್ಬೇಕು.
ಅಯ್ಯೋ ಸುಮ್ಮನೆ ಈ ವೇಸ್ಟಾಗಿ ನಾನು ಮಾಡ್ತಾ ಯಾವುದೋ ಮರ ಕೊಡಿತಾ ಇದ್ದೇನಪ್ಪ ಇದೇನೇ ಅಂದ್ಬಿಟ್ಟು ನೀವೇ ಹೊಟ್ಟೋಗ್ಬಿಡ್ಬೇಕು ಆ ಥರ ಕ್ಯಾರೆಕ್ಟರ್ ಅವನು ಫುಲ್ಲು. ಬೇರೆಯವ್ರ ಥರ ನಥಿಂಗ್ ಡೂಯಿಂಗ್ ಆ ಥರ ಪ್ರಶ್ನೆನೇ ಇಲ್ಲ ಅವನು. ಇವನೇ ಏಕೈಕ ರೋಡಿ ಅನ್ಸುತ್ತೆ ಈ ಥರ ಇರೋನು. ಬಹುಶಃ ಎಲ್ಲರೂ ನಾನು ಆ ಥರ ಒಂದು 3-4 ರೋಡಿ ನೋಡಿದ್ದೀನಿ ಆ ಥರ. ಈಗ ದಮ್ ಕಟ್ಕೊಬಿಟ್ಟು ನಿಂತ್ಕೊಬಿಟ್ರೆ ನೀವು ಗರ್ಸೆ ತೊಗೊಂಡು ಹಿಂದ್ಗಡೆ ಕುಯ್ತಾ ಇದ್ರು ಹಂಗೆ ಇರ್ತಾರೆ. ಅದು ರಿಯಲ್ ರೌಡಿಗಳ ಒಂದು ಇದು ಕನ್ಸರ್ವೇಟಿವ್ ಕಾನ್ಸೆಪ್ಟ್ ಅಂತ ಕರಿತೀವಲ್ಲ ಆ ಥರದ್ದು. ನಮ್ಮನ್ನು ಸಾಯಿಸಲ್ವಲ್ಲ, ಕುಯ್ಕೋತಿರ್ತಾನೆ, ಕುಯ್ಲಿ ನೋಡೋಣ ಸುಮ್ಮನೆ ಯಾರು ಮೇಲೆ ಹೊಲ್ಸ್ಕೊಂಡ್ರಾಯ್ತು. ಭಾಳ ಗಟ್ಟಿಗೆ ಅವನು ಮಾತ್ರ. ಯೂ ಒಬ್ಬ ಹೊಡೆದದ್ದಲ್ಲ 4-5 ಜನ ಹೊಡೆದು ಸುಸ್ತಾಗಿ ಬಂದು ಕೂತ್ಕೊಬಿಟ್ಟಿದ್ವಿ ಅವನು ಹಿಡ್ಕೊಬಂದಂಥ ಟೈಮ್ಗಳಲ್ಲೆಲ್ಲ. ಆ ಮಟ್ಟಕ್ಕೆಲ್ಲ ಒದೆಗಳು ತಿಂದು ಅವನು ಬದುಕೊಂಡವನು ಇವನು ಕವಳ. ಹಂಗೆ ಆ ಕೇಸ್ ಆದಮೇಲೆ ಏನಾಗುತ್ತೆ, ಅವರಲ್ಲಿ ಒಂದು ಸ್ವಲ್ಪ ಬೇರೆ ಬೇರೆ ಥರ ಹಣಕಾಸುಗಳು ಜಾಸ್ತಿ ಹಂಚ್ಕೊಬಿಟ್ಟು ಬೇರೆ ಬೇರೆ ಎಲ್ಲ ಮಾಡೋಕ್ಕೆ ಅಂದರೆ ಕಡೆ ಬೇರೆಯವ್ರ ಕಡೆಯಲ್ಲಿ ರೂಢಿಸಮ್ ಮಾಡಿಸೋದು. ಆಮೇಲೆ ಈ ಥರ ದಂಧಗಳು, ಕಳ್ಳಬಟ್ಟಿಗಳು, ಆಮೇಲೆ ಜಮೀನು ಕಾಂಪೌಂಡ್ಗಳು ಹಾಕ್ಸುವಂಥದ್ದು ಅದಕ್ಕೆ ಜಾಸ್ತಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆಮೇಲೆ ಯಾರು ಅವಾಜ್ ಹಾಕೋದು, ಅಲ್ಲಿ ಹೋಗಿ ಜಮೀನು ಥರ ನಿಂತ್ಕೊಳ್ಳೋದು, ಆಮೇಲೆ ಅಲ್ಲಿ ಯಾರ ಮುಂದೆ ಅವ್ರು ಓಡಿಸೋದು, ಅದು ಬೇಜಾನ್ ದುಡ್ಡು ಬರ್ತದೆ ಅದರಲ್ಲಿ. ಅದೇನೇ ಜಾಸ್ತಿ ದುಡ್ಡು ಬರ್ತಿದ್ದ ಅವ್ರಿಗೆ. ಏನು 8 ಜನ 10 ಜನ ಹೋಗಿ ನಿಂತ್ಕೊಬಿಡೋದು, ಯಾರು ಬರಲ್ರು ರೌಡಿಗಳು ಅಂದ್ಬಿಟ್ಟು ಅಂತ. ತುಂಬ ಜನ ಎದ್ರುಕೊಂಡು ಬಿಟ್ಬಿಟ್ಟೆ ಹೊಟ್ಟೋಗ್ಬಿಟ್ಟವ್ರೆ ಅವ್ರು ಕಾಟ ತಳಿಲಾರ್ದೆ. ಈ ಕಡೆ ಹೊಸೂರು ರೋಡ್ ಭಾಗದಲ್ಲಿ ತುಂಬ ಪ್ರಾಪರ್ಟಿಗಳು ಇದೇ ಥರ ಮಾಡಿದ್ದಾರೆ ಬಡ್ಡಿ ಮಕ್ಕಳುಗಳು. ಆ ಒಂದು ಅಂದಾಗೆ ಹೇಳ್ಕೊಬಿಟ್ರು ಆ ಸಮಯದಲ್ಲಿ.